ನಿಮಗೇನಾದ್ರೂ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಇದೆ, ಓಪನ್ ಪೋರ್ಸ್ ಜಾಸ್ತಿ ಇದೆ ಅಂತಂದ್ರೆ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ. 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಚಿಯಾ ಸೀಡ್ಸ್, ನಿಮಗೆ ಎಲ್ಲಾ ದಿನಸಿ ಅಂಗಡಿಗಳಲ್ಲಿ ಚಿಯಾ ಸೀಡ್ಸ್ ಅಂತ ಸಿಗುತ್ತೆ. ಆ ಚಿಯಾ ಸೀಡ್ಸ್ ನ ನೆನೆ ಹಾಕಿ ಅರ್ಧ ಗಂಟೆ ನೆನಿಬೇಕು ಹಾಲಲ್ಲಿ. ಹಾಲು ಚಿಯಾ ಸೀಡ್ಸ್ ಚಂದ ನೆನಿಬೇಕು. ನೆನೆಯಕ್ ಬಿಟ್ಬಿಟ್ಟು ನೀವು ಕ್ಲೀನ್ ಆಗಿ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ಫೇಸ್ ವಾಶ್ ಆದ್ಮೇಲೆ ಕ್ಲೀನ್ ಮುಖವನ್ನ ಒರೆಸ್ಕೊಂಡು ಸ್ವಲ್ಪ ಹಾಲನ್ನ ತಗೊಂಡು, ಕಾಯಿಸಿರಬಾರ್ದು ಹಾಲು, ತಂಬಾಲು, ಹಂಗೆ ಏನ್ ರಾ ತಂದಿರ್ತೀರ ರಾ ಮಿಲ್ಕ್, ಅದನ್ನ ಸ್ವಲ್ಪ ಒಂದು ಕಾಟನ್ ಪ್ಯಾಡ್ ತಗೊಂಡು ಅದನ್ನ ಹಾಲಲ್ಲಿ ಅದ್ದಿ ನಿಮ್ಮ ಮುಖವನ್ನ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಡಿ. ಅದು ಡೆಪ್ತ್ ಆಗಿ ಡೀಪ್ ಆಗಿ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಡಸ್ಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡುತ್ತೆ. ಮುಖ, ಕಿವಿ ಮತ್ತೆ ಕತ್ತತ್ರ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಡಿ. ಅದಾದ ನಂತರ ಈಗ ಯಾವ ಪೇಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರೋ ಆ ಒಂದು ಪೇಸ್ಟ್ ನ ಕ್ಲೀನ್ ಆದ್ಮೇಲೆ, ಹಾಲಲ್ಲಿ ಚಂದ ಕ್ಲೀನ್ ಆದ್ಮೇಲೆ ಒಂದು ವೆಟ್ ವೈಪ್ಸ್ ಇಂದ ಮುಖವನ್ನು ಒರೆಸ್ಕೊಳ್ಳಿ ಅಥವಾ ತಣ್ಣೀರಿಂದ ಮುಖವನ್ನು ತೊಳ್ಕೊಂಡು ಆದ ನಂತರ ಈ ಪೇಸ್ಟ್ ಏನ್ ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನ ಕಂಪ್ಲೀಟ್ ಮುಖಕ್ಕೆ, ಕತ್ತಿಗೆಲ್ಲ ಅಪ್ಲೈ ಮಾಡಿ ಆದ ನಂತರ ಒಂದು 20 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. 20 to 30 ಮಿನಿಟ್ಸ್ ಅದು ಕಂಪ್ಲೀಟ್ ಡ್ರೈ ಆಗ್ಬೇಕು. ಡ್ರೈ ಆದ ನಂತರ ನೀವು ಪ್ರತಿ ಟೈಮ್ ಫೇಸ್ನ ಹೆಂಗ್ ವಾಶ್ ಮಾಡ್ತೀರಾ, ನೀವು ಫೇಸ್ ವಾಶ್ ಅಥವಾ ಸೋಪು ನೀವು ಯಾವ್ದ್ರಿಂದ ವಾಶ್ ಮಾಡ್ತೀರಾ ಅದರಿಂದ ಕ್ಲೀನ್ ಆಗಿ ಮುಖವನ್ನು ವಾಶ್ ಮಾಡ್ಕೊಂಡ್ ಬಂದ್ರೆ ಸಾಕು. ಇದನ್ನ ನೀವು ವಾರಕ್ಕೆ ಒಂದು 2 to 3 ಟೈಮ್ಸ್ ಯೂಸ್ ಮಾಡ್ತಾ ಬಂದ್ರೆ ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ. ನಿಮ್ಮ ಡಾರ್ಕ್ನೆಸ್ ಅಂದ್ರೆ ಡಾರ್ಕ್ ಸರ್ಕಲ್ ಅಥವಾ ನಿಮ್ಮ ಸ್ಕಿನ್ ಮೇಲೆ ಇರುವಂತಹ ಕಲೆಗಳಾಗಿರಬಹುದು ಇದೆಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತಾ ಬರುತ್ತೆ. ನಿಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಟಿಪ್ಸ್ ನ ಹುಡುಗರು ಹಾಗೆ ಹುಡುಗಿರು ಎಲ್ಲರೂ ಈ ಟಿಪ್ಸ್ ನ ಫಾಲೋ ಮಾಡಬಹುದು.